ಎಲ್ಲೋ ನಮಸ್ಕಾರ. ಇವತ್ತು ಚಿಕ್ಕಮಗಳೂರು ಅಂದ್ರೆ ಚಿಕ್ಕಮಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಆಕ್ಷನ್ ಬಂದಿದೆ. ಈ ಆಕ್ಷನ್ ಡೀಟೇಲ್ಸ್ ಪೂರ್ತಿಯಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 2 ಲೊಕೇಶನ್ ಆಕ್ಷನ್ ಇದೆ ಗೈಸ್. ಒಂದು ಬಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಅಂತ ಹೇಳಿ, ನಿಮಗೆ ಮೋಸ್ಟ್ಲಿ ಸ್ಮಾಲ್ ಅಕ್ಷರಗಳಾಗಿರ್ಬೋದು. ಈ ವಿಡಿಯೋನ ನಾನು ಡೀಟೇಲ್ಸ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಇದೆ. ಸೊ ಟೋಟಲ್ ಬಂದ್ಬಿಟ್ಟು 54 ಸೈಟ್ಗಳು ಎ ಬಿ ವಾಜಪೇಯಿ ಲೇಔಟ್ ಅಲ್ಲಿ ಇದೆ. ಇನ್ನೊಂದು ಲೇಔಟ್ ಬಂದ್ಬಿಟ್ಟು ಹಿರೇಮಂಗಳೂರು ವಸತಿ ಬಡಾವಣೆ, ಇದು ಕಡೂರು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಅಲ್ಲಿ ಒಂದು 27. ಇದರಲ್ಲಿ ಕಮರ್ಷಿಯಲ್, ಮಿಡಲ್ ಸೈಟ್, ಕಾರ್ನರ್ ಸೈಟ್ ಎಲ್ಲ ಪೊಟೆನ್ಷಿಯಲ್ ಇರೋ ಪ್ರತಿಯೊಂದು ಸೈಟ್ಗಳು ಕೂಡ ಹರಾಜಿಗೆ ಬಂದಿದೆ. ಸೊ ಸಂಬಡಿ ಹೂ ಇಸ್ ಲುಕಿಂಗ್ ಅಟ್ ಚಿಕ್ಕಮಗಳೂರಲ್ಲಿ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಅಲ್ಲಿ ಯಾವ ತರ ಸೈಟ್ ನ ಸರ್ಚ್ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಈ ಡೀಟೇಲ್ಸ್ ಎಲ್ಲ KPPL ಲೌಡ್ ಆಗಿದೆ. ಅದ್ರ ಜೊತೆಗೆ ಹಿರೇಮಂಗಳೂರು ಲೇಔಟ್ ಕೂಡ ಯಾವ ತರ ಕಾಣ್ತಿದೆ. ಇದು ವೆರಿ ವೆರಿ ಕಾಸ್ಟ್ಲಿಯೆಸ್ಟ್ ಲೇಔಟ್ ಗೈಸ್. ಇದು ಬೈಪಾಸ್ ರೋಡ್ಗೆ ಅಟ್ಯಾಚ್ ಆಗಿದೆ. ಇದು ಆಕ್ಚುಲಿ ಚುಡಾ ಆಫೀಸ್ ಹಿಂಭಾಗದಲ್ಲೇ ಬರುತ್ತೆ. ಅಂದ್ರೆ ಚಿಕ್ಕಮಗಳೂರು ಅರ್ಬನ್ ಡೆವಲಪ್ಮೆಂಟ್ ಆಫೀಸ್ ಇದೆ, ಅದ್ರ ಹಿಂಭಾಗದಲ್ಲೇ ಬರುತ್ತೆ. ಅದರಲ್ಲಿ ಎಷ್ಟು ಸೈಟ್ ಇದೆ, ಯಾವ ತರ ಇದನ್ನ ಗೆಸ್ ಮಾಡಬೇಕು ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸೊ ಎಂಟೈರ್ ಚಿಕ್ಕಮಗಳೂರು ಡೀಟೇಲ್ಸ್ ಅಲ್ಲಿ ನಿಮಗೆ ಯಾವ ತರ ಲಾಗಿನ್ ಮಾಡ್ಕೋಬೇಕು ಡೀಟೇಲ್ಸ್ ಕೂಡ ಇದರಲ್ಲಿ ನಾನು ನಿಮಗೆ ಕವರ್ ಮಾಡ್ತೀನಿ. ಸೊ ವಿಡಿಯೋನ ವೆರಿ ವೆರಿ ಶಾರ್ಟ್ ಆಗಿ ನೀಟಾಗಿ ಹೇಳ್ತೀನಿ. ಈ ವಿಡಿಯೋನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಾ. ಸೊ ಅದು ಬಿಟ್ಟರೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನಾನು ಮಂಜುನಾಥ್ ಕುಂಬಾರಿ ಅಂತ ಹೇಳಿ ಅದರಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ನೀವು ಫೇಸ್ಬುಕ್ ಅಲ್ಲಿ ಯಾವುದೇ ಕಮೆಂಟ್ಗೆ ರೆಸ್ಪಾನ್ಸ್ ಇರೋದಿಲ್ಲ. ನಿಮ್ಗೆ ಏನೇ ಡೀಟೇಲ್ಸ್ ಇದ್ರು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಏನಾದರೂ ಕ್ವಿಕ್ ಅಪ್ಡೇಟ್ ಬೇಕು, ಡಾಕ್ಯುಮೆಂಟೇಶನ್ ಮಾಡ್ಕೊಡ್ಬೇಕು, ಅಥವಾ ಈ ಆಕ್ಷನ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಏನೇ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಏನೇ ಡೌಟ್ ಇದ್ರೂ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಂಡು ನಮಗೆ ಕಾಲ್ ಮಾಡಿ, ವಿಲ್ ಹೆಲ್ಪ್ ಯು. ಆರ್ ಸಂಬಡಿ ಸೈಟ್ ಸೆಲೆಕ್ಷನ್ ಮತ್ತೆ ಬಿಡಿಂಗ್ ಮಾಡ್ಕೊಡ್ಬೇಕು, ಅದಾದ್ಮೇಲೆ ಪ್ರೊಸೆಸ್ಸು, ಲೋನು, ಪ್ರತಿಯೊಂದು ಹೆಲ್ಪಿಗೂ ಕೂಡ ನಮ್ಮ ಹತ್ರ ಹೆಲ್ಪ್ ಇದೆ. ಸೊ ವಿ ವಿಲ್ ಚಾರ್ಜ್ ಸಮ್ ಗುಡ್ ಅಮೌಂಟ್, ಲೈಕ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ. ವಿ ವಿಲ್ ಹ್ಯಾಂಡಲ್ ಯುವರ್ ಎಂಡ್ ಟು ಎಂಡ್ ಪ್ರೊಫೈಲ್. ಅದು ಕೂಡ ನಮ್ಮ ಹತ್ರ ಡೀಟೇಲ್ಸ್ ಆಗಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಇನ್ನೇನು ನೋಡ್ತಾ ಇದ್ರೆ. ಸೊ ಮೊದಲಿಗೆ ನಾವು KPP ಅಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ, ಇದು ಒಂದು ಪ್ಲಾಟ್ಫಾರ್ಮು ನಾವು ಆಕ್ಷನ್ ಮಾಡಲಿಕ್ಕೆ. ಸೊ ರೈಟ್ ನಾವು ನಾನು ವಿಡಿಯೋ ಮಾಡ್ಬೇಕಾದ್ರೆ ಇವತ್ತು ಅದು ವರ್ಕ್ ಆಗ್ತಾ ಇರಲಿಲ್ಲ. ಸೊ ತುಂಬಾ ಸಲ ರಿಫ್ರೆಶ್ ಮಾಡಿದೆ. ಬಟ್ ನಿಮಗೆ KPP ಇಸ್ ವೆರಿ ಸಿಂಪಲ್ ಗೈಸ್. KPP ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ. ಸೊ ನೀವು ಗೂಗಲ್ ಅಲ್ಲಿ ಹೌ ಟು ಲಾಗಿನ್ ಟು KPP ಅಂತ ಹೊಡೆದು ಎಂಟರ್ ಮಾಡಿದ್ರೆ, ಸೊ ಯು ವಿಲ್ ಗೆಟ್ ದಿಸ್ ವಿಡಿಯೋ. ಇಟ್ ಇಸ್ ಫ್ರಮ್ ಮೀ ಓನ್ಲಿ. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ನಮ್ಮ ಚಾನಲ್ ಇಂದ ಹಾಕಿದ್ದೀವಿ. ಮಲ್ಟಿಪಲ್ ವಿಡಿಯೋ ಇದೆ, ನೀವು ರೆಫರ್ ಮಾಡೋದು. ಬಟ್ ದಿಸ್ ಈಸಿ ಒನ್. ಸೊ ಇದು ಒಂದು, ಆರ್ ಎಲ್ಸ್ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹಾಕೋರು ಕೂಡ ನಮ್ದೇ ಫಸ್ಟ್ ವಿಡಿಯೋ ಬರುತ್ತೆ. ವಿ ಆರ್ ಇನ್ ವೆರಿ ಫೇಮಸ್ KPP ಡೀಟೇಲ್ಸ್ ಎಲ್ಲ ಬಂದಾಗ. ಸೊ ಇದು ಇದೆ. ಈ ಎರಡೂ ವಿಡಿಯೋ ಲಿಂಕ್ಗಳು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಇದೆ. ಸೊ ಇವೆರಡನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾವ ತರ ಲಾಗಿನ್ ಮಾಡಬೇಕು, ಆಮೇಲೆ ಯಾವ ತರ ಡಾಕ್ಯುಮೆಂಟ್ ಲೋಡ್ ಮಾಡಬೇಕು ಅಂತ ಕೂಡ ಇದೆ. ಸೊ ಅದನ್ನ KPP ಅಲ್ಲಿ ಇದೆ. ಇದನ್ನ ನೋಡೋಣ. ಈ ವೆಬ್ಸೈಟ್ ಏನಾದರೂ ರೆಕ್ಟಿಫೈ ಆದ್ರೆ ನಾನು ಕೊನೆಯಲ್ಲಿ ಆ ಡೀಟೇಲ್ಸ್ ನ ಹಾಕಿರ್ತೀನಿ. ಬಟ್ ಈ ವಿಡಿಯೋ ಇಂದ ನಿಮಗೆ ಲಾಗಿನ್ ಹೆಂಗ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನಾಗಬೇಕು, ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಗೈಸ್. ಸೊ ಫೀಸ್ ಬಿಟ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎರಡೇ ಬೇಕಾಗಿರೋದು. ಬಟ್ ಸೈಟ್ ಸೆಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗುತ್ತೆ. ಸೊ ಸೈಟ್ ಸೆಲೆಕ್ಷನ್ ಇಸ್ ಓನ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಸಿನಾರಿಯೋ. ಓಕೆ. ಸೊ ನಾನು ಈ ಎಲ್ಲ ಡೀಟೇಲ್ಸ್ ಕೂಡ ಈ ಎಲ್ಲ ಡೀಟೇಲ್ಸ್ ಕೂಡ KPP ಯಲ್ಲೂ ಕೂಡ ಇದೆ, ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿದೆ. ಸೊ ನಿಮ್ಗೆ ಏನಾದರೂ ಬೇಕಂತಂದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಆ ಗ್ರೂಪಲ್ಲಿ ನಾನು ಶೇರ್ ಕೂಡ ಮಾಡಿರ್ತೀನಿ. ಓನ್ಲಿ ನೋಟಿಫಿಕೇಶನ್ ಮ್ಯಾಪ್ಸ್ ಎಲ್ಲ ನಿಮಗೆ KPP ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಎಂಡ್ ಟು ಎಂಡ್ ಹೆಲ್ಪ್ ಬೇಕಂದ್ರೆ ವಿಲ್ ಪ್ರೊವೈಡ್ ಎವ್ರಿಥಿಂಗ್. ನಿಮ್ಗೆ ಲೊಕೇಶನ್ ಹುಡುಕೋಕ್ಕಾಗಿಲ್ಲ, ಸೊ ನಿಮ್ಮ ಬಜೆಟ್ ಏನಿದೆ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ. ಓಕೆ, ಇಲ್ಲಿ ನೋಡಿ ಕೆಲವೊಂದು ಸೈಟ್ಗಳು 20 ಲಕ್ಷಕ್ಕಿದೆ, 25 ಲಕ್ಷಕ್ಕಿದೆ, 19 ಲಕ್ಷಕ್ಕಿದೆ, ಒಂದೊಂದು ಸೈಟ್ಗಳು 9 ಲಕ್ಷಕ್ಕಿದೆ. ಸೊ ಅದ್ರ ಪ್ರಕಾರ ನಾವು ನಿಮಗೆ ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಹೋಗ್ತೀವಿ ಎಂಡ್ ಟು ಎಂಡ್ ಆಗಿ. ಸೊ ರೈಟ್ ನಾವು ನಿಮಗೋಸ್ಕರ ಡೀಟೇಲ್ಸ್ ನೋಡಿಟ್ಟಿದ್ದೀನಿ. ತುಂಬಾ ದಿವಸ ಇಲ್ಲ ಗೈಸ್. ನಾನು ಈ ವಿಡಿಯೋನ 29ನೇ ತಾರೀಕು ಮಾಡ್ತಾ ಇದ್ದೀನಿ. 4ನೇ ತಾರೀಕು ಮುಂದಿನ ತಿಂಗಳು, ಅಂದ್ರೆ ಜೂನ್ 4ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 54 ವಾಜಪೇಯಿ ಲೇಔಟ್ ಅಲ್ಲಿ ಬಂದಿದೆ. ಸೊ ಈ ತರ ನೋಡ್ಕೋಬಹುದು. ಸೊ ನಾನು ಒಂದೊಂದೇ ಎಕ್ಸಾಂಪಲ್ ಕೊಡ್ತಾನೆ ಹೋಗ್ತೀನಿ. ಸೊ ಈ ನೋಡಿ, ಇದೇನು ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಲ್ವಾ, ಸೊ ಇದು ವಾಜಪೇಯಿ ಲೇಔಟ್ದು. ಸೊ ಇಲ್ಲಿ ಒಂದು ಲೆಕ್ಕನ ಪೂರ್ತಿ ಹೇಳ್ಕೊಡ್ತೀನಿ. ಸೊ ಇಂಡೆಂಟ್ ನಂಬರ್ ಅಂದ್ರೆ ಇದು ಸೈಟ್ ನಂಬರ್ 509. ಪೂರ್ವಕ್ಕೆ ಪಶ್ಚಿಮಕ್ಕೆ ಮೀಟರ್ ಕೊಟ್ಟಿದ್ದಾರೆ. 1 ಮೀಟರ್ಗೆ 3 ಅಡಿ 3.1 ಅಡಿ ಬರುತ್ತೆ. ಸೊ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ 10 ಇದೆ, ಇಲ್ಲಿ 18 ಇದೆ. ಅಂದ್ರೆ ಒಂದು ಕಡೆ ಇದು ತುಂಬಾ ಆಡ್ ಸೈಟು, ಕಾರ್ನರ್ ಸೈಟು. ಡಿಫ್ರೆನ್ಸ್ 9 ಮೀಟರ್ ಡಿಫ್ರೆನ್ಸ್ ಅಲ್ಲಿ ಇದೆ, 8 ಮೀಟರ್ ಡಿಫ್ರೆನ್ಸ್ ಇದೆ, ಅಂದ್ರೆ 20 ಅಡಿ ಡಿಫ್ರೆನ್ಸ್ ಬರುತ್ತೆ.
ಸೊ ಪೂರ್ವಕ್ಕೆ ರಸ್ತೆ ಇದೆ, ಅಂದ್ರೆ ಇದು ಈಸ್ಟ್ ಫೇಸಿಂಗ್ ಸೈಟು. ಉತ್ತರಕ್ಕೆ ದಕ್ಷಿಣಕ್ಕೂ ರಸ್ತೆ ಇದೆ, ಅಂದ್ರೆ ಇದು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಅಂತ ತಿಳ್ಕೋಬೇಕು. ಇನ್ನು ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ ಬೇರೆ ಸರ್ವೆ ನಂಬರ್ಸ್ ಎಲ್ಲ ಬಂದಿದೆ. ಪೂರ್ವಕ್ಕೆ ನಮಗೆ 24 ಅಡಿ ರೋಡ್ ಇದೆ. ಇದನ್ನ ನಾನು ರೆಫರ್ ಫುಲ್ ಮಾಡ್ತೀನಿ. ಸೊ ಟೋಟಲ್ ಬಂದ್ಬಿಟ್ಟು 315 ಸ್ಕ್ವೇರ್ ಮೀಟರ್ ಇದೆ. 315 ಅಂದ್ರೆ ಮೀಟರ್ ಕೊಟ್ಟಿರ್ತಾರೆ, ಇದನ್ನ ಡಿವೈಡೆಡ್ ಬೈ 10.7 ಮಾಡ್ಬೇಕು ನಾವು. ಫಾರ್ ಎಕ್ಸಾಂಪಲ್ 351 ಅಲ್ವಾ, ಇಂಟು 10.7 ಅಂದ್ರೆ 3755 ಅಡಿ ಬರುತ್ತೆ. ಸೊ ಪ್ರಾಧಿಕಾರದ ಬೆಲೆ ಬಂದ್ಬಿಟ್ಟು 59 ಲಕ್ಷ. ಕಾಯ್ದಿರಿಸುವ ಇನ್ ಕೇಸ್ ಯಾರು ಬಿಡ್ಡರ್ ಬರಲಿಲ್ಲ ಅಂತಂದ್ರೆ, ಬೈ ಡಿಫಾಲ್ಟ್ ನೀವು ಒಬ್ಬರೇ ಬಿಡ್ಡರ್ ಇದ್ರೆ ನಿಮಗೆ ಇದು 66 ಲಕ್ಷಕ್ಕೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಸೊ ನೀವು 66 ಲಕ್ಷಕ್ಕೆ ಇನ್ ಕೇಸ್ ಇದೇನಾದ್ರು ಅಲಾಟ್ಮೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆ, 61,980 ರೂಪಾಯಿ ಡಿವೈಡೆಡ್ ಬೈ 3050 ಅಡಿ ಅಲ್ಲ, ರಫ್ಲಿ ಅರೌಂಡ್ 1800 rupees ಪರ್ ಸ್ಕ್ವೇರ್ ಫೀಟ್ ರೇಂಜ್ ಅಲ್ಲಿ ನಿಮ್ಗೆ ಇದು ಅಲಾಟ್ಮೆಂಟ್ ಆಗುತ್ತೆ, ವಿಚ್ ಇಸ್ ನನ್ನ ಪ್ರಕಾರ ಲೋಕಲ್ ಅವರಿಗೆ ಗ್ರೇಟ್ ಡೀಲು. ಇನ್ವೆಸ್ಟ್ಮೆಂಟ್ ಅಂದ್ರೆ ಯು ನೀಡ್ ಟು ಥಿಂಕ್ ಟು ಮಚ್, ಇಸ್ ಇಟ್ ಗುಡ್ ಆರ್ ನಾಟ್ ಅಂತ ಹೇಳಿ. ನೀವು ಇದನ್ನ ಲೇಔಟ್ ನ ABVP ಹೋಗಿ ಸೈಟ್ ನಂಬರ್ 509 ಹುಡುಕೋಣ ನಿಮಗೋಸ್ಕರ. ಲೊಕೇಶನ್ ಕೂಡ ನಾವು ಕವರ್ ಮಾಡ್ತೀನಿ ಗೈಸ್. ಚಿಕ್ಕಮಂಗ್ಳೂರು ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ. ಸೊ ಈಗ ನಾವು ಚಿಕ್ಕಮಂಗ್ಳೂರು ಹಾಕಿದ್ರೆ ಸೊ ಮ್ಯಾಪಲ್ಲಿ ಹೋದ್ರೆ ನೋಡಿ, ಎರಡೂ ಲೇಔಟ್ನ ಫಸ್ಟ್ ನಾನು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ತುಂಬ ಜನಕ್ಕೆ ಲೋಕಲ್ ಆಗಿ ನೋಡೋಕೆ ಹೋಗಲ್ಲ. ಸೊ ಬಟ್ ಇಫ್ ಯು ಸಿ, ಚಿಕ್ಕಮಂಗ್ಳೂರು ಇಸ್ ವೆರಿ ಸಿಂಪಲ್ಲು. ಸೊ ಇಲ್ಲಿ 4 ಕಡೆಯಿಂದ ನಮಗೆ ಇಲ್ಲಿ ಫ್ಲೋ ಇದೆ ಚಿಕ್ಕಮಂಗ್ಳೂರಿಗೆ. ಸೊ ನೀವು ಈಸಿಯಾಗಿ ನೋಡೋಕೆ ಹೋದರೆ ಮೂಡಿಗೆರೆ ಕಡೆಯಿಂದ, ಬೇಲೂರು ಕಡೆಯಿಂದ, ಕಡೂರು ಕಡೆಯಿಂದ, ತರೀಕೆರೆ ಕಡೆಯಿಂದ. See this is a Kadur road. Let me take some light color. This is a Kadur road ಕಡೆಯಿಂದ ಬರೋದು. ಇದು ಹಾಸನ ಬೇಲೂರು. ಓಕೆ, ಇದು ಮೂಡಿಗೆರೆ, ಇದು ತರೀಕೆರೆ ರೋಡ್. ಓಕೆ, ಸೊ ಚಿಕ್ಕಮಗಳೂರು ಇಸ್ ವೆರಿ ಸಿಂಪಲ್. ಲಾರ್ಜರ್ಲಿ MG ರೋಡ್ ಎಲ್ಲ ಇರೋದು ಇಷ್ಟೇ. ಸ್ವಲ್ಪ ಈ ಕಡೂರು ರೋಡ್ ಫೇಮಸ್ ಆಗಿರೋದ್ರಿಂದ, ರಿಂಗ್ ರೋಡ್ ಬಂದಿರೋದ್ರಿಂದ, ಒಳ್ಳೊಳ್ಳೆ ಕಾಲೇಜ್ ಈ ಭಾಗದಲ್ಲಿ ಇರೋದ್ರಿಂದ ಔಟರ್ ರಿಂಗ್ ರೋಡ್ ಆಗಿದೆ. ಸೊ ಇದು ಕೋಟೆ ಬಸ್ ಸ್ಟ್ಯಾಂಡ್ ಇಂದ ಹಿಡಿದ್ಬಿಟ್ಟು ಈ ಔಟರ್ ರಿಂಗ್ ರೋಡ್ ಬಂದ್ಬಿಟ್ಟು ಇಲ್ಲಿ ಬೇಲೂರು ಬೆಂಗಳೂರು ರೋಡ್ ಫೇಮಸ್ ಆಗಿದೆ. ಸೊ ನಾನು ಝೂಮ್ ಮಾಡಿದ್ರೆ ಅದೇ ತರ ಕಾಣುತ್ತೆ. ಸೊ ಒಂದು ಬಂದ್ಬಿಟ್ಟು ತರೀಕೆರೆ ರೋಡ್, MG ರೋಡಿಂದ ನಾವು ಮಲ್ಲಂದೂರು ರೋಡಿಗೆ ಹೋಗಿ ಆಮೇಲೆ ಹಿರೇಕೊಲ್ಲಳ ರೋಡಿಗೆ ಹೋಗ್ಬಿಟ್ಟು, ಸೊ ಇಲ್ಲಿ ನೋಡಿ, ಈ ಶಾಂತಿನಗರ ಕ್ರಾಸ್ ಮಾಡಿದ್ಮೇಲೆ ನಮಗೆ ಸಿಗೋದೆ ಇದೆ AB ವಾಜಪೇಯಿ. ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಜಸ್ಟ್ ಇದನ್ನ ಚಿಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಬರ್ಬಿಡಿದೆ ನೋಡಿ. ಸಿ, AB ವಾಜಪೇಯಿ ವಸತಿ ಬಡಾವಣೆ, ಚಿಕ್ಕಮಗಳೂರು ಆಗ್ಬಿಡಿದೆ. ಗೈಸ್, ಬ್ಯೂಟಿಫುಲ್ ಲೊಕೇಶನ್, ದೇರ್ ಇಸ್ ನೋ ಡೌಟ್. ಓಕೆ, ಸೊ ನೋಡಿ ಎಷ್ಟು ಮನೆ ಆಗಿದೆ ನೋಡಿ. ಸೊ ಇಲ್ಲಿ ಯಾರೋ ಅಪಾರ್ಟ್ಮೆಂಟು ಕಟ್ಬಿಟ್ಟಿದ್ದಾರೆ, ಇಲ್ಲಿ ಯಾರೋ ಮೇನ್ ಇದರಲ್ಲಿ ಮನೆ ಕಟ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಗ್ರೂಪ್ ಹೌಸಿಂಗ್ ಬೇರೆ ಅಪಾರ್ಟ್ಮೆಂಟ್ ಮಾಡ್ತಾರೆ. ಇದನ್ನ ಯಾರಿಗೆ ಕೊಡ್ತಾರೋ ಐ ಆಮ್ ನಾಟ್ ಶೋರ್. ಇಲ್ಲೂ ಕೂಡ ಗ್ರೂಪ್ ಹೌಸಿಂಗ್ ಇದೆ. ಸೊ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಸೊ ಎಕ್ಸಾಕ್ಟ್ಲಿ ನಿಮಗೆ ಹೆಂಗೆ ಕ್ಯಾಪ್ಚರ್ ನೋಡಿ, ಇದು 22 ಇಮೇಜ್ ಕ್ಯಾಪ್ಚರು. ಜಸ್ಟ್ ಇಮ್ಯಾಜಿನ್ ಗೈಸ್, 22 ಅಂದರೆ 4 ವರ್ಷದ ಹಿಂದೆ ಗೂಗಲ್ ಕ್ಯಾಪ್ಚರ್ ಮಾಡಿ. ಇದೆಲ್ಲ ನಿಮಗೆ ಆ ಬೆಟ್ಟದ ಶ್ರೇಣಿಗಳಿದಾವಲ್ವಾ, ಸೊ ನಾವೇನು ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಲ್ವಾ, ಆ ಪ್ಲೇಸ್ಗಳಿವು ಪ್ರಿಟಿ ಮಚ್ ಇದೇ ಜಾಗ. ಅದು ದೇವಿರಮ್ಮ ಬೆಟ್ಟ, ಓಕೆ, ದತ್ತಪೀಠ, ಇದೇ ಜಾಗಗಳು. ಇದು ಮಲಂದು, ಇದು ಯಾವ ಕೆರೆ, ಇದು ಪಕ್ಕದೂರು ಕೆರೆ. ಸೊ ಸಿ, ಬ್ಯೂಟಿಫುಲ್ ಲೊಕೇಶನ್ ಇದೆ. ಇವನ್ ಚಿಕ್ಕಮಂಗ್ಳೂರು ಕಂಡುಬಿಡುತ್ತೆ ನೋಡಿ, ಕೆನಿಸಿದೆ. ಚಿಕ್ಕಮಂಗ್ಳೂರು ಜಸ್ಟ್ MG ರೋಡ್ ಸೆಂಟ್ರಿಂದ ನಾವು ಇಲ್ಲಿಗೆ ಬರೋಕೆ ಹೋದ್ರೆ 3 ಕಿಲೋಮೀಟರ್ ದೂರ ಆಗುತ್ತೆ. ಈ ಥರ ಇದೆ. ಈಗ ಹೆಂಗಾಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನೋಡಿ ಜಾಸ್ತಿ ಮನೆಗಳು ಇರಲಿಲ್ಲ, ಎಲ್ಲೋ ಒಂದೊಂದು ಮನೆಗಳಿತ್ತು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೊರಗಡೆಯಿಂದ ನೋಡ್ತಾ ಇದ್ರೆ. ಬಟ್ ಆಸ್ ಆಫ್ ನಾವು ತುಂಬ ಮನೆಗಳಿದೆ. ಓಕೆ, ಸೊ ಡೀಸೆಂಟಾಗೂ ಕೂಡ ಇದು ಇದೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಈ ಥರ ನೋಡ್ಕೋಬೇಕು. ಇದು ಬಂದ್ಬಿಟ್ಟು ಎಂಟೈರ್ ಲೇಔಟು ಈ ಥರ. ಓಕೆ, ಸೊ ಈಗ ನಾನು ಇದರಲ್ಲಿ 509 ಹುಡುಕೊಂತ ಹೋದರೆ, AB 509 ಎಲ್ಲಿ ಬರುತ್ತೆ? 509 ಇಲ್ಲಿದೆ ನೋಡಿ. ಅಂದರೆ ಈ ಡಬಲ್ ರೋಡಿಂದ ಇಲ್ಲಿದೆ. ನಾನು ಇದನ್ನ ನೀಟಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ 509 ಇದೆ. ಓಕೆ, ಇಲ್ಲಿ ಎಕ್ಸಿಸ್ಟಿಂಗ್ ಟೆಂಪಲ್ ರೋಡ್ ಅಂತ ಇದೆ. ಇಲ್ಲಿ ಟೆಂಪಲ್ ಒಂದು ರೋಡ್ ಇದೆ. ಇಲ್ಲಿ ಟೆಂಪಲ್ ಕೂಡ ಇಲ್ಲಿ ಗೂಗಲ್ ತೋರಿಸ್ಬಿಡ್ತೀನಿ ನೋಡಿ. ಸೊ ದಿಸ್ ಇಸ್ ಟೆಂಪಲ್ ರೋಡ್. ಓಕೆ, ಈ 509 ಎಕ್ಸಾಕ್ಟ್ಲಿ ಇದೇನೆ ಆಸ್ ಪರ್ ದಿ ಮ್ಯಾಪ್. ಓಕೆ, ಸೊ ಇಫ್ ಯು ಟೇಕ್ ದಿಸ್, ಈಗ ನಾವು ಇಲ್ಲಿಗೆ ಮಾಡಿದ್ರೆ ಇದೆ ಸೈಟ್ ಇದೆ.
ಇಲ್ಲಿ ನೋಡಿ, ಇದು ಹಿಂದ್ಗಡೆ ಫಾರೆಸ್ಟ್ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ಇಲ್ಲೇ ಇದೆ ನೋಡಿ, ಟೆಂಪಲ್ ರೋಡ್ ಇದೆ ಸೈಟ್. ಓಕೆ, ಡಬಲ್ ರೋಡಿಗೆ ಬರುತ್ತೆ. ಇಲ್ಲಿ 40 ಅಡಿ, ಸೌತಿಗೆ 40 ಅಡಿ, ಈಸ್ಟಿಗೆ ನಿಮಗೆ 24 ಮೀಟರ್, ಅಂದರೆ 80 ಅಡಿ ರೋಡು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಈ ಥರ ನಾವು ಇದನ್ನು ಕರೆದು, ಸೊ ಇಲ್ಲಿ ನೋಡಿ, ಇದು 80 ಅಡಿ ರೋಡು. ಈ ಕಡೆ ಸೌತಿಗೆ ಬರೋದು, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, 24 ಅಡಿ ರೋಡು. ಅದನ್ನೇ ಅವರು ನೋಟಿಫಿಕೇಶನ್ ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ. ಓಕೆ, ಈ ಥರ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಪ್ರತಿಯೊಂದನ್ನು ಇದೇ ಥರನೇ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಎಂಟೈರ್ ಲೇಔಟು. ನಾನು ನೆಕ್ಸ್ಟ್ ಲೇಔಟ್ ತೋರಿಸೋದು ಬಂದ್ಬಿಟ್ಟು ಇದು ಯಾವುದು, ಚಿಕ್ಕಮಂಗ್ಳೂರು ಓಕೆ, ಹಿರೇಮಂಗ್ಳೂರು. ಸೊ ಹಿರೇಮಂಗ್ಳೂರು ಬಡಾವಣೆ ಎಲ್ಲಿ ಬರುತ್ತೆ ಅಂತಂದರೆ, ಸೊ ಇದೇ ಚಿಕ್ಕಮಂಗ್ಳೂರಲ್ಲಿ ನಾವು MG ರೋಡಿಂದ ಬರ್ತೀವಿ, ಎಕ್ಸಿಟ್ ಆಗ್ತೀವಿ, ಬೇಲೂರು ರೋಡು, ಕೋಟೆ ಕೆರೆ ಬರುತ್ತೆ. ಇಲ್ಲೇ ಜಾಸ್ತಿ ಜನ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಆಗೋದು. ಕೋಟೆ ರೋಡ್ ಎಲ್ಲರಿಗೂ ಗೊತ್ತು. ಇನ್ನೊಂದು ಚೂರು 1 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಈ ಜಂಕ್ಷನ್ ಸಿಗುತ್ತೆ. ಇದಕ್ಕೆ ಏನಂತ ಹೇಳ್ತಾರೆ, ಐ ಥಿಂಕ್ ಇದಕ್ಕೆ ಬೇಲೂರು ಸರ್ಕಲ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿಂದ ಹೋದರೆ ಔಟರ್ ರಿಂಗ್ ರೋಡು, ಇದು ಕಡೂರು ಕಡೆ ಹೋಗೋದು. ಓಕೆ, ಸ್ವಲ್ಪ 1 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನೋಡಿ, ನಾವೇನು ಮಾತಾಡ್ತಾ ಇದ್ದಲ್ಲ, ಚಿಕ್ಕಮಂಗ್ಳೂರು ಅರ್ಬನ್ ಡೆವಲಪ್. ಗೈಸ್, ನಿಮ್ಗೆ ಏನೇ ಡೌಟ್ ಇದ್ರು ಲೋಕಲ್ ಆಗಿದ್ರೆ ವಿಡಿಯೋ ನೋಡಿದ್ಮೇಲೆ ನನ್ನ ಕೈಗೂ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಚಿಕ್ಕಮಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಹೋಗ್ಬೋದು. ಅಲ್ಲಿ ರಶ್ಮಿ ಮೇಡಮ್ ಅಂತ ಇರ್ತಾರೆ, ಹೂ ಹ್ಯಾಂಡಲ್ಸ್ ಆಲ್ ದ ಆಪ್ಷನ್ಸ್. ಯು ಜಸ್ಟ್ ಟೇಕ್ ಮೈ ನೇಮ್, ಶಿ ವಿಲ್ ಹೆಲ್ಪ್ ಯು, ಪ್ರೊವೈಡೆಡ್ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ಮೇಲೆ. ಈ ಬ್ಯಾಕ್ ಸೈಡ್ ಬರೋದೇ ಹಿರೇಮಂಗ್ಳೂರು ಲೇಔಟು. ಓಕೆ, ಸೊ ಇದರಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಒಂದು 2000 ಬಜೆಟ್, 2200, 2300, 2400 ಇದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಗುಡ್ ಡೀಲ್ ವಿತೌಟ್ ಎನಿ ಡೌಟ್. ಬಟ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಇನ್ವೆಸ್ಟ್ ಅಟ್ ದ ಪ್ರೈಸ್ ಆಫ್ 2500, 3000. ಸ್ವಲ್ಪ ನಿಮಗೆ ಮುಂದೆ ಮಾರ್ಲಿಕ್ಕೆ ಕಷ್ಟ ಆಗುತ್ತೆ. ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ತುಂಬ ಒಳ್ಳೆಯದು. ರೀಸೇಲೇ ನಿಮ್ಮ ತಲೆಯಲ್ಲಿದ್ದರೆ ನಾರ್ತ್ ಈಸ್ಟು ಅಂತ ತಲೆ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಾರ್ತ್ ಈಸ್ಟ್ಗಳನ್ನ ತುಂಬ ಚೆನ್ನಾಗಿ ಮಾರ್ಬೋದು. ಸೌತ್ ಪರ್ಸನಲ್ ಯೂಸ್ಗಾದರೆ ಮೈ ರೆಕಮೆಂಡೇಶನ್, ಯು ಗೋ ವಿತ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಬಟ್ ಅದೇ ಹಿರೇಮಂಗ್ಳೂರಲ್ಲಿ ಲೇಔಟಲ್ಲಿ ನೋಡಿ, ಅಲ್ಲಿ ನಿಮಗೆ 30-40 ಸೈಟ್, ಇಲ್ಲಿ 20-30 ಸೈಟ್, ಎರಡು ಪ್ರೈಸ್ ಸೇಮೆ. ಇಲ್ಲಿ ನೋಡಿ 6/9 ಸೈಟ್ ನಂಬರ್ 157. ಓಕೆ, ಸೊ ನಿಮಗೆ ಇದು ರೋಡ್ ಬಂದ್ಬಿಟ್ಟು ಉತ್ತರ, ನಾರ್ತ್ ಫೇಸಿಂಗ್ ಮಾತ್ರ. ಇದು ಮಿಡ್ಲ್ ಸೈಟ್ ಇದು. ಓಕೆ, ಒಂದು ಕಡೆ ರೋಡ್ ಇದ್ರೆ ಮಿಡ್ಲ್ ಸೈಟ್ ಅಂತೇಳಿ. 54 ಮೀಟ್ರು ಅಂತಂದರೆ 9/6, ಪರ್ಫೆಕ್ಟಾಗಿ 20-30 ಸೈಟು, 19 ಲಕ್ಷ. ಫೈನಲ್ ಪ್ರೈಸ್ ನಿಮಗೆ ಇದು 20 ಲಕ್ಷ, ಇನ್ ಕೇಸ್ ಯಾರೂ ಬರಲಿಲ್ಲ ಅಂತಂದರೆ. ಸೊ 20 ಲಕ್ಷದ ನೀವು 33,640 ರೂಪಾಯಿ ಡಿವೈಡೆಡ್ ಬೈ 600 ಇರಲ್ಲ, 585 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. ಅದು 3,500. ಮಾರ್ಕೆಟಲ್ಲಿ 5,000 ಏನೋ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ. 3,500 ಪ್ರೈಸಲ್ಲಿದೆ. ಸೊ ಇದನ್ನು 157 ನೀವೇನಾದರೂ ನೋಡೋಗಿದ್ರೆ ಮ್ಯಾಪಲ್ಲಿ, ಸೊ ಲೆಟ್ಸ್ ಗೋ ಆ್ಯಂಡ್ ಫೈಂಡ್ 157 ಎಲ್ಲಿದೆ ಅಂತೇಳಿ. ಇಲ್ಲಿದೆ ನೋಡಿ, 157 ನಾರ್ತ್ ಫೇಸಿಂಗ್. ಹೈಲೈಟ್ ಮಾಡೋದು ಮಾಡಿಬಿಟ್ಟಿದ್ದಾರೆ, ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ಐ ಡೋಂಟ್ ನೋ ವೈ. ಜಸ್ಟ್ ಒಂದು ಕಲರ್ ಬೇರೆ ಮಾಡಿದರೆ ಚೆನ್ನಾಗಿರೋದು. 157 ಇದೆ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ. ಇದು 30 ಅಡಿ ರೋಡ್ಗೆ ಪಾರ್ಕ್ ಡೈಗ್ನಲ್ಲಿ ಆಪೋಸಿಟ್ ಇದೆ. ಗೈಸ್, ಇದು ರೋಡ್ ಇಟ್ ಪ್ರಾಪರ್ಟಿ. ಎಕ್ಸಾಕ್ಟ್ಲಿ ಪಾರ್ಕ್ ಪಕ್ಕದಲ್ಲಿರೋ ರೋಡ್ ಆಪೋಸಿಟ್ ಬರುತ್ತೆ. ಸ್ವಲ್ಪ ಜನ ಪ್ರಿಫರ್ ಮಾಡಲ್ಲ, ಬಟ್ ನನ್ನ ಪ್ರಕಾರ ಯು ಕ್ಯಾನ್ ಜಸ್ಟ್ ಥಿಂಕ್ ಆನ್ ಇಟ್. ಆಸ್ ಲಾಂಗ್ ಆಸ್ ಬೇಸಿಕ್ ಪ್ರೈಸಸ್ ಸಿಕ್ಕರೆ ಇಟ್ ವಿಲ್ ಬಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಈ ಲೇಔಟಲ್ಲಿ. ಸೊ ನೀವು ಅದನ್ನೇ ನಾನು ಈಗ ಇದನ್ನು ತೋರಿಸ್ತೀನಿ. ಸೊ ಅದಾದಮೇಲೆ ದೆ ಕೆಪ್ಟ್ ಪಾರ್ಕ್ ಆದಮೇಲೆ ದೆನ್ ವಿ ಹ್ಯಾವ್ 2 ಥಿಂಗ್ಸ್. ಇಲ್ಲಿ ಬರುತ್ತೆ ನೋಡಿ. ಸೊ ಅದಾದಮೇಲೆ ನಮಗೆ 1, 2, 3 ಮೂಲೆಯಲ್ಲಿ ಇನ್ನೊಂದು ಪಾರ್ಕ್ ಇದೆಯಾ? ಐ ಥಿಂಕ್ ದಿಸ್ ಇಸ್ ಅ ಪಾರ್ಕ್. ಲೈನ್ ನಂಬರ್ 1, ಲೈನ್ ನಂಬರ್ 2, ಲೈನ್ ನಂಬರ್ 3 ಈ ಥರ ಇಲ್ಲಿದೆ. ಇಲ್ಲೊಂದು ರೋಡ್ ಇದೆ, ಗೈಸ್ ಇದೆ ನೋಡಿ. ಇಲ್ಲಿ ಏನು ಆಶ್ರಯ ಗಿರಿ ಅಂತ ಏನಿದೆಯಲ್ಲ, ಇದ್ರ ಪಕ್ಕದ ಸೈಟೇ ಈಗ ಆಪ್ಷನ್ ನಾನು ರೆಫರ್ ಮಾಡ್ತಾ ಇರೋದು. ಸೊ ಲೆಟ್ ಮೀ ಟೇಕ್ ದಿಸ್, ಹೆಂಗಿದೆ ಅಂತೇಳಿ ಇದನ್ನು ತೋರಿಸ್ತೀನಿ ನೋಡಿ. ಮೋಸ್ಟ್ಲಿ ಆಶ್ರಯ ಗಿರಿ. ಲೆಟ್ ಮೀ ಗೋ ಬ್ಯಾಕ್ ಟು ದಿಸ್. ನೋಡಿ, ಈ ಕಡೆ ರೋಡ್ ಇದೆ. ಇದು ರೋಡ್ ಇದೆ ಅಲ್ವಾ, ಇದೇ ಸೈಟ್ ಗೈಸ್, ಇದೇ ಸೈಟ್. ಹಂಗಿದೆ ನೋಡಿ, ಎಷ್ಟು ಮನೆ ಆಗಿರೋದು, ಎಷ್ಟು ಚೆನ್ನಾಗಿ ಮನೆ ಕಟ್ತಾ ಇದ್ದಾರೆ ನೋಡಿ. ಸೊ ದಿಸ್ ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಸೊ ಈ ಥರ ನೋಡಿಕೊಂಡು ಲೋಕಲಾಗಿ ವಿಸಿಟ್ ಮಾಡಿ ನೀವು ಹೋಗಬೇಕಾಗುತ್ತೆ. ಸೊ ನಿಮಗೆ ಇದೇ ಥರ ನೀವು ABVP ಮತ್ತು ಅಂದರೆ ವಾಜಪೇಯಿ ನೋಡಿ ಎಷ್ಟು ಹೈಲೈಟ್ ಆಗಿದೆ. ಈ ಸಲ ಎಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಎಂಡಲ್ಲೇ ಬಂದಿದೆ. ಐ ಥಿಂಕ್ ಮುಂದೆ ಎಲ್ಲ ಸೈಟ್ಗಳು ಖಾಲಿ ಆದಂಗೆ ಕಾಣ್ತಾ ಇದೆ.
ಮೇಲ್ಗಡೆ ತುಂಬ ಸೈಟ್ಗಳು ಬಂದಿದೆ. ಯು ಕ್ಯಾನ್ ಸ್ಟಿಲ್ ಪ್ಲಾನ್ ಮಾಡ್ಕೊಂಡು ವಿಸಿಟ್ ಮಾಡ್ಕೋಬೋದು, ಏನು ತೊಂದರೆ ಅಂತೂ ಏನಿಲ್ಲ. ಸೊ ಅದು ಬಿಟ್ಟರೆ ಚಿಕ್ಕಮಂಗ್ಳೂರು ಮ್ಯಾಪನ್ನು ಕಡೂರು ರೋಡ್ಗೆ ನಿಮ್ಗೆ ಹತ್ರದಲ್ಲಿ ಬೇಕಂತಂದರೆ, ಸೊ ಇದು ತುಳಸಿ ಲೇಔಟು, ಪೊಲೀಸ್ ಲೇಔಟು ಇದ್ರ ಆಪೋಸಿಟೇ ಬರುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಉಪ್ಪಳ್ಳಿ, ಮಲ್ಲಂದೂರು, ಇಂದಾವರ ಆ ಭಾಗದ ಸರ್ವೆ ನಂಬರ್ಸ್ ಬರುತ್ತೆ. ಸೊ ಅದು ವೆಸ್ಟ್ ಆಫ್ ಚಿಕ್ಕಮಂಗ್ಳೂರು, ಇಟ್ಸ್ ಈಸ್ಟ್ ಆಫ್ ಚಿಕ್ಕಮಂಗ್ಳೂರು. ನಾರ್ತ್ ಆಫ್ ಚಿಕ್ಕಮಂಗ್ಳೂರು ಅಂತಂದರೆ ಬೇರೆದಾಗುತ್ತೆ. ಸೌತ್ ಆಫ್ ಚಿಕ್ಕಮಂಗ್ಳೂರು ಅಂದರೆ ಕೋಟೆ ರೋಡ್ ಹೇಳ್ತಾರೆ. ಸೊ ಈ ಥರ ಇದೆ. ಟೆಕ್ನಿಕಲಿ ಲೋ ಬಜೆಟ್ ಇದ್ದರೆ ಯು ಕ್ಯಾನ್ ಗೋ ದೇರ್. ಇಫ್ ಇಟ್ ಇಸ್ ಟೆಕ್ನಿಕಲಿ ಹೈ ಬಜೆಟ್ ಇದ್ದರೆ ನೀವು ಕಡೂರು ರೋಡಿಗೆ ತೊಗೋಬೋದು, ತಪ್ಪೇನಿಲ್ಲ. ಸೊ ಈ ಥರ ಡೀಟೇಲ್ಸ್ ಇದೆ, ನೀಟಾಗಿ ನೋಡ್ಕೊಳ್ಳಿ. ಸೊ ಬೇಸಿಕ್ ರೂಲ್ಸ್ ಬಂದರೆ ಗೈಸ್ ವೆರಿ ಸಿಂಪಲ್. ಅವರೇನು 2 ಬಿಡ್ಡರ್ಸ್ ಇರಬೇಕಂತೇನಿಲ್ಲ. ಬಟ್ ಪ್ರತಿಯೊಂದು ಸೈಟ್ಗೂ 50ರಿಂದ 1 ಲಕ್ಷ EMD ಕಟ್ಟಲೇಬೇಕು. ದಟ್ ಇಸ್ ಕ್ವೈಟ್ ಎವಿಡೆಂಟು. ಕೆಲವೊಂದು ಡೀಟೇಲ್ಸ್ 50,000 ಮಾತ್ರ, ಸಾರಿ 1 ಲಕ್ಷ ಅಲ್ಲ. ಸೊ 50,000 ಕಟ್ಟಿದ್ರೆ ಒಂದು ಸೈಟಿಗೆ ಪರ್ಮಿಷನ್ನು. ನೀವು ನಾಳೆ ಸಕ್ಸಸ್ಫುಲ್ ಆಯ್ತು ಅಂದರೆ KPPLನೇ ಕ್ರಾಸ್ ಚೆಕ್ ಮಾಡಿಕೊಂಡು ಈ ಅಕೌಂಟಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ಅಗೇನ್ ಗ್ರೇಟ್. ಆಸ್ ಪರ್ ದ ಬೇಸಿಕ್ ರೂಲು. ಡಿಲೇ ಆದರೆ ಸ್ವಲ್ಪ ಇಂಟ್ರೆಸ್ಟ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಅಗೇನ್, ಇಫ್ ಯು ಡೋಂಟ್ ಫಿಲ್ ಇಟ್ ವಿ ವಿಲ್ ಕಟ್ ದ 50,000 rupees. ಸೈಟ್ ಸಿಕ್ ಮೇಲೆ ತೊಗೊಳ್ಳಿಲ್ಲ ಅಂದ್ರೆ ದಟ್ ಇಸ್ ಆಲ್ಸೋ ಓಕೆ. ಅದಾದಮೇಲೆ ಮಲ್ಟಿಪಲ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಕಾಲ್ ಮಾಡ್ಬೋದು, ಏನು ತಪ್ಪೇನಿಲ್ಲ. ಸೊ ಈ ಥರ ನೀಟಾಗಿ ನಿಮ್ಮ ಬಜೆಟಿಗೆ ನಿಮಗೆ ಈ ಕಡೆ ಬೇಕಾ ಆ ಕಡೆ ಬೇಕಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದ್ರ ಮೇಲೆ 2 ಕಡೆ ಮಾಡಿ. ಲೋಕಲ್ ಚಿಕ್ಕಮಂಗ್ಳೂರಿಗೆ ಇದು ದಿ ಬೆಸ್ಟ್ ಡೀಲ್ ನನ್ನ ಪ್ರಕಾರ, ಒಂದು ಇನ್ವೆಸ್ಟ್ಮೆಂಟ್ಗಾಗಲಿ ಪರ್ಸನಲ್ ಯೂಸ್ಗಾಗಲಿ. ಬಟ್ ಬೇರೆ ಹೊರಗಿನವ್ರು ಮಾಡೋರಿಗೆ ಸ್ವಲ್ಪ ಥಿಂಕ್ ಪ್ರೈಸ್ ಮಾಡಿ. ಸೊ ಈ ಹಿರೇಮಂಗ್ಳೂರು ಅಲ್ಲಿ ಜಾಸ್ತಿ 20-30 ಸೈಟೇ ಇರೋದು. ಇಫ್ ಯು ಸಿ ದಿಸ್ 6x9, 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 ಎಲ್ಲೇ ಕೆಲವೊಂದು 40-60 ಇದೆ, 81 ಲಕ್ಷ, ಇನ್ನೊಂದು ಬಂದ್ಬಿಟ್ಟು 62 ಲಕ್ಷ, 69 ಲಕ್ಷ ಈ ಥರ ಇದೆ. ಬಟ್ ಲಾರ್ಜರ್ಲಿ ಬೇಸಿಕಲ್ಲಿ ಬೇಕಾಗಿರೋದು ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಐ ಆಮ್ ಶ್ಯೂರ್ ನಾನು ನಿಮಗೆ KPPL ಹೆಂಗೆ ಲಾಗಿನ್ ಮಾಡೋದು ಒಂದು ಮಿಸ್ ಆಗ್ತಾ ಇದೆ, ವೆಬ್ಸೈಟ್ ವರ್ಕ್ ಆಗದೆ ಇರೋ ಕಾರಣ. ಬಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಗೋ. ಬಟ್ ಇದು ಇವತ್ತೆಲ್ಲ ನಾಳೆ ರಿಸಾಲ್ವ್ ಆಗುತ್ತೆ. ಬಟ್ ನೀವು ಅಷ್ಟೊಂದು ಪ್ಯಾನಿಕ್ ಆಗೋ ಅವಶ್ಯಕತೆ. ನಮ್ಮ ಚಾನಲ್ ನಾನು ಯೂಟ್ಯೂಬಲ್ಲಿ ಕೊಟ್ಟಂಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಫಾಲೋ ದೇರ್. ಅದಾದಮೇಲೆ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ನೀವು ಪ್ರೀವಿಯಸ್ ಯಾವುದಾದ್ರೂ ಒಂದು ಆಪ್ಷನ್ ನೀವು ಒಂದು ವಿಡಿಯೋ ರೆಫರ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನೋಡಿ, ಲೇಟೆಸ್ಟಾಗಿ ನಾನು ಹಾಸನ್ ಆಪ್ಷನ್ದು ಹಾಕಿದ್ದೆ, ಅದನ್ನು ರೆಫರ್ ಮಾಡಿದ್ರೆ ನಿಮಗೆ ಇಟ್ಸ್ ಆಲ್ ಎಂಡ್ ಆಫ್ ದ ಡೇ ಸೇಮೇ. ಸೊ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಡೀಟೇಲ್ಸ್ ಹುಡುಕಬೇಕು. ಚಿಕ್ಕಮಂಗ್ಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಜಾಸ್ತಿ ಅದೇ ಆಪ್ಷನ್ಸ್ ಇದೆ, ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದ್ರ ಮೇಲೂ ಏನೇ ಇದ್ರು ಲೀಸ್ ಡೌನ್ ಮಾಡಿಕೊಂಡು ಡೇ ಟೈಮಲ್ಲಿ 10 to 6 ಟೈಮಲ್ಲಿ ಫೋನ್ ಮಾಡಿ, ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. 1 or 2 ಕಾಲ್ಸ್ ಫ್ರೀ ಇರುತ್ತೆ. ಅದ್ರ ಮೇಲೂ ನಿಮಗೆ ಎಂಡ್ ಟು ಎಂಡ್ ಹೆಲ್ಪ್ ಬೇಕು ಅಂತಂದರೆ ವಿ ವಿಲ್ ಸ್ಪೆಂಡ್ ವೆರಿ ಗುಡ್ ಅಮೌಂಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಬಜೆಟ್ ಏನು, ನಿಮ್ಮ ರಿಕ್ವೆಸ್ಟ್ ಏನು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.